ಎಷ್ಟು ಕ್ಯೂಟಾಗಿದೆ ನೋಡಿ ಇದು. ನಮಸ್ಕಾರ ಅಂಡ್ ಕೊನಿಚಿವಾ ಎಲ್ರಿಗೂ. ಇವತ್ತಿನ ವಿಡಿಯೋ ಅಲ್ಲಿ ಜಪಾನ್ನ ಹೇರ್ ಸಲೂನ್ ಕಲ್ಚರ್ ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ಕೂದಲು ತುಂಬ ಬೆಳೆದ್ಬಿಟ್ಟಿದೆ. ಸೊ ಇಲ್ಲಿ ಹೇಗೆ ಅಂದರೆ ನೀವು ಯಾವಾಗ ಬೇಕಂದರೆ ಅವಾಗ ಹೋಗಿ ಹೇರ್ ಕಟ್ ಮಾಡ್ಸೋಕ್ಕಾಗಲ್ಲ. ಹೇರ್ ಕಟ್ ಮಾಡಿಸ್ತಾ ಇದ್ದೀರಾ ಅಂದರೆ 1 ವೀಕ್ ಅಥವಾ 2 ವೀಕಿಂದ ಮುಂಚೆನೇ ಅಪಾಯಿಂಟ್ಮೆಂಟ್ ಇರಬೇಕು ನಿಮಗೆ. ಸುಮ್ಮನೆ ನಮ್ಗೆ ಯಾವಾಗ ಬೇಕೋ ಅವಾಗ ಹೋಗಿ ಕಟಿಂಗ್ ಮಾಡಿರಿ ಅಂದರೆ ಮಾಡಿಬಿಡಲ್ಲ. ಸೊ ಇದೊಂದು ತಲೆಯಲ್ಲಿ ಇಟ್ಕೊಂಡಿರ್ಬೇಕು ಯಾವಾಗ್ಲೂ. ನಿಮ್ಗೇನಾದರೂ ನೀವು ಮುಂಚೆನೇ ಅದನ್ನು ಡಿಸೈಡ್ ಮಾಡಬೇಕು ನೀವು ಯಾವಾಗ ಹೇರ್ ಕಟ್ಟಿಗೆ ಹೋಗ್ತಾ ಇದ್ದೀರಾ ಅಂತ. ಸೊ ಏನು ಇಂಟ್ರೆಸ್ಟಿಂಗ್ ಅಲ್ವಾ. ನಾವು ಆದರೆ ಇಂಡಿಯಲ್ಲಿ ಯಾವಾಗ ಬೇಕು ಅಂದರೆ ಅವಾಗ ಹೋಗಿ ಇಷ್ಟ ಬಂದಾಗ ಏನೋ ಒಂದು ಅರ್ಧ ಗಂಟೆ 1 ಗಂಟೆ ವೆಯ್ಟ್ ಮಾಡಿ ಹೇರ್ ಕಟ್ ಮಾಡಿಸ್ಕೊಂಡು ಬರ್ತಾಯಿದ್ದೆ. ಬಟ್ ಇಲ್ಲಿ ಬಂದುಬಿಟ್ಟು ಇದೊಂದು ಹೊಸ ಕಲ್ಚರ್ ಶಾಕು. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ನೋಡಿ ಜಪಾನ್ ಹಳ್ಳಿಗಳಲ್ಲಿ ರೋಡಲ್ಲೂ ವೆಂಡಿಂಗ್ ಮಿಷಿನ್ಸ್ ನೋಡ್ಬೋದು ನೀವು. ಜಪಾನಿನ ಹಳ್ಳಿಗಳು ಈ ಥರ ಇರುತ್ತೆ ನೋಡಿ. ನೋಡಿ ಇಲ್ಲೇ ಕ್ಲಿನಿಕ್ಕು ಇದೆ. ಹಳ್ಳಿಗಳಲ್ಲೂ ಕ್ಲಿನಿಕ್ಸ್ ಇರುತ್ತೆ. ಮತ್ತು ನಮ್ಮನೇನೂ ಇದೇ ಏರಿಯಾಲಿರೋದು. ತುಂಬಾ ಪೀಸ್ಫುಲ್ ಏರಿಯಾ ನೋಡಿ. ಸ್ನೋ ಇದ್ರೂ ಕೂಡ ವೆಜಿಟೇಬಲ್ಸ್ ಎಲ್ಲ ಬೆಳೀತಾ ಇದ್ದಾರೆ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ನೋಡಿ ಇದೆ ಹಾನೆಸ್ಟಿ ಶಾಪ್ ಅಂತ. ಇವಾಗ ಸದ್ಯಕ್ಕೆ ಏನೂ ಇಲ್ಲ. ಇಲ್ಲಿ ಹೂವು ಅಥವಾ ತರಕಾರಿಗಳನ್ನ ಇಟ್ಟಿರ್ತಾರೆ. ನಾವೇ ದುಡ್ಡು ಹಾಕಿ ತೊಗೊಂಡೋಗ್ಬೇಕು. ಏನು ಇಂಟ್ರೆಸ್ಟಿಂಗ್ ಅಲ್ವಾ. ನಾವೇನು ಹಾಕಿದ್ವಿ ಇಲ್ಲ ಅಂತ ಬಂದು ಯಾರೂ ಕೇಳೋದು ಇಲ್ಲ. ಮತ್ತು ಎಲ್ಲರೂ ಕೂಡ ಅದನ್ನು ಫಾಲೋ ಮಾಡ್ತಾರೆ. ನೋಡಿ ಯಾವ ಥರ ವ್ಯೂ ಇದೆ ಅಂತ. ನಾವು ಫೈನಲಿ ಬಂದು ರೀಚ್ ಆಗಿದ್ದೀವಿ ಸಲೂನ್ನ. ನೋಡಿ ಇದೆ ಲೈಲ್ಯಾಕ್ ಅಂತ. ಇದರಲ್ಲಿ ಇಂಟ್ರೆಸ್ಟಿಂಗಾಗಿ 2 ನಾಯಿಗಳು ಇದ್ದಾವೆ ಒಳಗಡೆ, ಶಿಬಾಯಿನು ನಾಯಿಗಳು. ತೋರಿಸ್ತೀನಿ ಬನ್ನಿ. ಪ್ರಾಣಿ ಹಿಂಸೆ ಮಾಡಬಾರ್ದು ಗುರು, ಪಾಪ ಸಿಟ್ಕರ್ತದೆ. ಅವಿನ ವೇಷ 14 ವರ್ಷ, ನಿನ್ನ ರೋಷ 100 ವರ್ಷ ಅಂತ ಗಾದೆನೇ ಐತೆ. ಎಷ್ಟು ಕ್ಯೂಟಾಗಿದೆ ನೋಡಿ ಇದು. ನೋಡಿ ಇದು 2ನೇ ನಾಯಿ. ಫಸ್ಟ್ ನಾಯಿ ಒಂದು ದೊಡ್ಡದು, ಇದೊಂದು ಚಿಕ್ಕದು. ಬಂತು ನೋಡಿ. ಈ ನಾಯಿ ದೊಡ್ಡದು, ಇದು ಚಿಕ್ಕದು. ಇದೆಯಲ್ಲ ಸೆಕೆಂಡ್ ಒನ್ನು, ಇದು ಸಖತ್ ಶೈ. ಮುಟ್ಟೋದಕ್ಕೂ ಬಿಡಲ್ಲ, ಬೊಗಳ್ಕೊಂಡು ಹೊಡೋಗ್ಬಿಡುತ್ತೆ. ಇದು ಫಸ್ಟ್ ನಾಯಿ ಇದೆಯಲ್ಲ, ಇದು ವೆರಿ ಫ್ರೆಂಡ್ಲಿ. ಇದು ದೊಡ್ಡ ನಾಯಿ, ಏನೂ ಮಾಡೋದಿಲ್ಲ. ಇಲ್ಲಿ ನೋಡಿ ಬರ್ತಾ ಇದೆ. ಬನ್ನಿ ಮಾತಾಡ್ಸೋಣ ಇದನ್ನು. ಈ ಥರ ನಾಯಿಗಳು ನೋಡಿದ್ದೀರಾ ನೀವೆಲ್ಲರೂ ಇಂಡಿಯಲ್ಲಿ? ನೋಡೋಕ್ಕೆ ಸೀನೇ ಇಲ್ಲ. ಶಿಬಾಯಿನು ಅಂತ ಬ್ರೀಡ್ ಇದು. ನೋಡಿ ಎಷ್ಟು ಸಾಫ್ಟಾಗಿ ಫ್ಲಫಿ ಆಗಿದೆ. ಅಲ್ಲಿ ನೋಡಿ ಯಾವ ಥರ ನೋಡ್ತಿದೆ ಅಂದರೆ ನೋಡಿ. ಹೊಡಿತೀನಿ ನಿಂಗೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನೋಡಿ. ಅವ್ನು ಹಿಂಗೆ ನೋಡ್ತಿದ್ದಾನೆ ನೋಡಿ. ಲುಕ್ಸ್ ನೋಡಿ ಅವನು. ಹೊಡಿಯೋ ಥರನೇ, ಕಡಿಯೋ ಥರನೇ ನೋಡ್ತಾ ಇದ್ದಾನೆ ಅದನ್ನು. ಇನ್ನು ಈ ಹುಡ್ಕ ಇದೆ ನೋಡಿ, ಎಷ್ಟು ಒಳ್ಳೇನು ನೋಡಿ. ಹೆಂಗೆ ಮುಟ್ಟಿದ್ರೆ ಏನೂ ಮಾಡಲ್ಲ. ಇದು ನನ್ನ ಫೇವ್ರೆಟ್ ಡಾಗು, ಶಿಬಾಯಿನು ಬ್ರೀಡು. ನನಗೆ ಯಾವಾಗಲಿಂದನೋ ಒಂದು ಆಸೆ ಇತ್ತು, ಅಟ್ಲೀಸ್ಟ್ ಒಂದ್ಸರಿ ನೋಡಬೇಕು ಅಂತ. ಐ ಆಮ್ ಸೋ ಲಕ್ಕಿ ದಟ್ ಇದನ್ನು ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಇದನ್ನು ಅಂತ. ಸಖತ್ ಫ್ಲಫಿ ಆಗಿದೆ ನೋಡಿ. ಮತ್ತು ಏರೋಪ್ಲೇನ್ ಇಯರ್ಸ್ ಇದಕ್ಕೆ ನೋಡಿ. ಬಂದು ಮೂಸ್ ನೋಡ್ತಾ ಇದ್ದಾನೆ ಅದನ್ನು. ಕೂದಲು ಕೂಡ ತುಂಬಾ ಬೆಳೆದ್ಬಿಟ್ಟಿದೆ. ಕಟ್ ಮಾಡಿಸ್ಬೇಕು. ನೆಕ್ಸ್ಟ್ ಮಂತ್ ಬೇರೆ ಬಿಸ್ನೆಸ್ ಟ್ರಿಪ್ ಇದೆ. ಸೊ ಕ್ಲೀನಾಗಿ ಕಾಣಬೇಕಲ್ಲ. ಲಾಂಗ್ ಹೇರ್ಸ್ ಅಂದರೆ ಇಷ್ಟನೇ ನನಗೆ, ಬಟ್ ಸ್ವಲ್ಪ ಡಿಸ್ಟರ್ಬಿಂಗ್ ಇದು ತುಂಬ ಕೆಲಸ ಮಾಡಬೇಕಾದ್ರೆ ಎಲ್ಲ. ನೋಡಿ ತೋರಿಸ್ತೀನಿ ಏನೇನಿದೆ ಈ ಸಲೂನಲ್ಲಿ ಅಂತ. ಇಲ್ಲಿ ಕುಡಿಯೋದಕ್ಕೆ ನೀರಿಂದಿದೆ, ಮತ್ತು ಎಲ್ಲ ಡಿಸೈನ್ ಮಾಡಿದ್ದಾರೆ ನೋಡಿ ಬೇರ್ ಥರ. ಮತ್ತು ಇಲ್ಲೂ ಕೂಡ ಎಲ್ಲ ನೋಡಿ ಶಿಬಾಯಿನು ಕ್ಯಾರೆಕ್ಟರ್ಸ್ ಇದೆ ಎಷ್ಟೊಂದು. ಏನು ಇಂಟ್ರೆಸ್ಟಿಂಗು.
ಮತ್ತು ಗೇಮ್ಸ್ ಆಡೋದಿರುತ್ತೆ ನೋಡಿ ದೊಡ್ಡದು, ಅದನ್ನು ಅದೇ ಥರ ಚಿಕ್ಕದೊಂದು ಮಿನಿ ವರ್ಷನ್ಸ್ ಇದೆ. ಇವ್ರ ಇಂಟ್ರೆಸ್ಟ್ ಏನೇನಿರುತ್ತಲ್ಲ ಅದನ್ನೆಲ್ಲನೂ ಇನ್ಕ್ಲೂಡ್ ಮಾಡಿರ್ತಾರೆ ಯಾವುದೇ ಶಾಪಲ್ಲಾದ್ರೂ. ಇಲ್ಲಿ ನೋಡಿ ಸ್ಯಾನಿಟೈಸರ್ ಹಾಕ್ಕೊಳೋದು, ಇಂಟ್ರೆಸ್ಟಿಂಗ್ ವಿಷಯ ನೋಡಿ. ಇಲ್ಲಿ ಕಾಲು ತುಳಿದ್ರೆ ಇಲ್ಲಿ ಸ್ಯಾನಿಟೈಸರ್ ಬರುತ್ತಲ್ವ ಅದನ್ನು ಕೂಡ ಪಾರೆ ಮಾಡಿದ್ದಾರೆ. ಮತ್ತು ಮ್ಯಾಗ್ಝಿನ್ಸ್ ಇದೆ ಓದೋದಕ್ಕೆ ಇಲ್ಲಿ. ಮತ್ತು ನೋಡಿ RC ಕಾರ್ಸು ಇದೆ. ನನ್ನ ಫ್ರೆಂಡ್ ಅಲ್ಲಿನ ಹೇರ್ ಕಟ್ ಮಾಡಿಸ್ಕೊತಿದ್ದಾನೆ. ವೆಯ್ಟ್ ಮಾಡಬೇಕಾದ್ರೆ ಹಂಗೆ ರಾಮೆನ್ ಬುಕ್ ಓದೋಣ ಅಂತ ಒಂದು ತೊಗೊಂಡೆ. ಇಲ್ಲಿ ನೋಡಿ ಇದರಲ್ಲಿ ಥರ ರಾಮೆನ್ಗಳಿದೆ, ಯಾವ ಥರ ಪ್ರಿಪೇರ್ ಮಾಡೋದು ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೋದು, ಕೈಂಡ್ ಆಫ್ ಮೆನ್ಯೂ ಥರ ನೋಡಿ. ಇವನಿಲ್ಲಿ ಅವಾಗಿಂದ ಕುತ್ಕೊಂಡು ನಂಗೆ ಲುಕ್ಸ್ ಕೊಡ್ತಾಯಿದ್ದಾನೆ. ನಾನು ಬಂದಾಗೆಲ್ಲ ಬರೀ ಇದೇ ಥರ ನಾನು ಸ್ಟೇರ್ ಮಾಡೋದು ಕೂತ್ಕೊಂಡು. ನೋಡಿ ಓಡೋಗ್ತಾ ಇದ್ದಾನೆ. ಇಲ್ಲಿ ನೋಡಿ ರೋಡಲ್ಲಿ ಯಾರಾದ್ರೂ ಹೋಗಂಗಿಲ್ಲ, ಅಲ್ಲಿ ಗ್ಲಾಸ್ ಹತ್ರ ಹೋಗಿ ಬೊಗಳೋಕೆ ಸ್ಟಾರ್ಟ್ ಮಾಡ್ತವೆ. ಇಲ್ಲಿ ನೋಡಿ 3 ಬಟನ್ ಇದೆ. ಈ ಬಟನ್ ಪ್ರೆಸ್ ಮಾಡಿದ್ರೆ ಸಾಂಪು ಅಂದರೆ ವಾಕ್ ಅಂತ, ಈ ಬಟನ್ ಪ್ರೆಸ್ ಮಾಡಿದ್ರೆ ಒನಕ ಸುಯಿತ ಅಂತ ಹೇಳ್ತಾ ಇದೆ, ಅಂದರೆ ಹೊಟ್ಟೆ ಸಿಗ್ತಾ ಇದೆ ಅಂತ. ಇದೇನು ಅಂತ ಅರ್ಥ ಆಗಿಲ್ಲ, ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಎಷ್ಟೊಂದು ಜನ ಕೇಳ್ಬೋದು ನಾಯಿಗಳು ಏನಕ್ಕಿದ್ದಾವೆ ಸಲೂನಲ್ಲಿ ಅಂತ. ಇದು ಆ್ಯಕ್ಚುಲಿ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ನೀವೇ ಯೋಚನೆ ಮಾಡಿ, ಎಷ್ಟೊಂದು ಜನ ಆ ನಾಯಿಗಳು ನೋಡೋಕ್ಕೆ ಅಂತಲೇ ಬರ್ತಾರೆ. ಸೊ ಇವರಿಗೆ ಲಾಯಲ್ ಕಸ್ಟಮರ್ ಆಗ್ಬಿಡ್ತಾರೆ ಈಗ ನಾಯಿಗಳು ನೋಡೋಕ್ಕೆ ಅಂತಲೇ ಬರೋದಕ್ಕೆ. ಸಲೂನಿಗೆ ಬಂದು ಸರ್ವಿಸಸ್ ಮಾಡಿಸ್ಕೊಂಡು ಅದ್ರ ಜೊತೆ ಎಂಜಾಯ್ ಮಾಡ್ತಾರಲ್ಲ, ಸೊ ಇವರಿಗೆ ಕೈಂಡ್ ಆಫ್ ಲಾಯಲ್ ಆಗಿಬಿಡ್ತಾರೆ. ಸೊ ಯಾವಾಗಲೂ ಬರ್ತಾನೆ ಇರ್ತಾರೆ, ನಾಯಿಗಳು ನೋಡೋಕ್ಕೆ ಅಂತ ಆದರೂ ಬಂದೇ ಬರ್ತಾರೆ. ಸೊ ಒಂದು ಒಳ್ಳೆ ಐಡಿಯಾ ನೋಡಿ. ನೀವು ಯಾರಾದರೂ ಈ ಐಡಿಯಾ ಇದ್ದರೆ ನಾಯಿಗಳು ಸಾಕ್ಬಿಟ್ಟು ಒಂದು ಏರ್ ಸಲೂನ್ ಓಪನ್ ಮಾಡ್ತೀರಾ ನೋಡಿ, ಒಳ್ಳೆ ಲಾಯಲ್ ಕಸ್ಟಮರ್ ಬೇಸ್ ಸಿಗುತ್ತೆ ನಿಮಗೆ. ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಕಟಿಂಗ್ ಆಯಿತು. ಇವಾಗ ನೆಕ್ಸ್ಟ್ ನಾನು ಹೋಗಬೇಕು. ಓಕೆ, ಹೇರ್ ಕಟ್ ಮಾಡಿಸಿದ್ದಾಯಿತು. ಹೇರ್ ಕಟ್ ಹೇಗಿದೆ ನೋಡಿ. ನನಗೆ ಲಾಂಗ್ ಹೇರ್ಸ್ ಇದ್ದರೆ ಇಷ್ಟ, ಸೊ ಲಾಂಗಾಗೆ ಮಾಡಿಸ್ತೀನಿ ಎವ್ರಿ ಟೈಮು. ಹೇರ್ ಕಟ್ ಈಸ್ ಕಾನ್ಫಿಡೆನ್ಸ್ ಅಲ್ವಾ. ಗ್ರೋಸರೀಸ್ ಬೇಕಿತ್ತು ಅಂತ ಗ್ರೋಸರೀಸ್ ತೊಗೊಳಕ್ಕೆ ಬಂದಿದೆ. ಹಂಗೆ ಬನ್ನಿ ಹೋಗೋಣ. ಹೇರ್ ಕಟ್ ಪ್ರೈಸ್ ಬಂದ್ಬಿಟ್ಟು ಗೆಸ್ ಮಾಡಿ ಎಷ್ಟಿರುತ್ತೆ ಅಂತ. 3, 2, 1 ಓಕೆ, ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ಹೇಳ್ತೀನಿ ನೋಡಿ. ಹೇರ್ ಕಟ್ ಕಾಸ್ಟ್ ಬಂದ್ಬಿಟ್ಟು 1970 ಯನ್ನು, ಅಂದರೆ ಇಂಡಿಯನ್ ಪ್ರೈಸಲ್ಲಿ ಆಲ್ಮೋಸ್ಟು 1100 ರೂಪಾಯಿ ಆಗುತ್ತೆ ಅಂತ ಅಂದ್ಕೊಳ್ಳಿ. ಈ ಜಪಾನಲ್ಲಿ ಈ ಸಲೂನ್ ಆಗಲಿ ಈ ಥರ ಸರ್ವಿಸಸ್ ಎಲ್ಲ ತುಂಬಾ ಕಾಸ್ಟ್ಲಿ. ಸೊ ಬರೀ ಹೇರ್ ಕಟ್ಟಿಗೆ 1100 ರೂಪಾಯಿ ಅಂದರೆ ನೀವಿನ್ನೂ ಏನಾದರೂ ಕಂಡೀಷ್ನಿಂಗ್ ಅಂತೆ, ಶ್ಯಾಂಪೂ ಏನೇನೋ ಬರುತ್ತೆ ಇನ್ನೂ ಎಕ್ಸ್ಟ್ರಾ ಸರ್ವಿಸಸ್ಸು, ಅದನ್ನೆಲ್ಲ ಮಾಡಿಸ್ತೀರ ಅಂದರೆ 3000-4000 ರೂಪಾಯಿವರೆಗೂ ಹೋಗುತ್ತೆ. ಸೊ ನೀವು ನೋಡಿದ್ರಲ್ಲ ಇವತ್ತು ಜಪಾನ್ನ ಹೇರ್ ಸಲೂನ್ಸ್ ಹೇಗಿರುತ್ತೆ ಅಂತ. ಸೊ ಮುಂದಿನ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ, ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಸೈನಿಂಗ್ ಆಫ್, ಜಪಾನಲ್ಲಿ ಕನ್ನಡಿಗ.